ಸರ್ಕಾರಿ ಶಾಲೆಗಳೆಂದರೆ ಸೌಲಭ್ಯಗಳ ಕೊರತೆ, ಗುಣಮಟ್ಟದ ಕುಸಿತ ಎಂಬ ಮೂಗು ಮುರಿಯುವ ಮಾತುಗಳೇ ಹೆಚ್ಚು ಕೇಳಿಬರುತ್ತವೆ. ಆದರೆ ಈ ಎಲ್ಲ ಪೂರ್ವಗ್ರಹ ಪೀಡಿತ ನಂಬಿಕೆಗಳನ್ನು ಸುಳ್ಳು ಮಾಡಿ ಇಡೀ ಜಿಲ್ಲೆಯೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಈ ಕುರಿತು ಒಂದು ವರದಿ. ಮಕ್ಕಳಿಗೆ ಶಾಲೆ ಎಂದರೆ ಬರೀ ಪಾಠ, ಪುಸ್ತಕ, ಶಿಕ್ಷಕರ ಕೋಲು ಮತ್ತು ಹೋಂವರ್ಕ್ ಎಂಬ ನಂಬಿಕೆ. ಪೋಷಕರಿಗೆ ಸರ್ಕಾರಿ ಶಾಲೆಗಳೆಂದರೆ ಸೌಲಭ್ಯಗಳಿಲ್ಲದ ಕಲ್ಪನೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮತ್ತಿಗೆಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದು ಯಶಸ್ಸಿನ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿನ ಶಿಕ್ಷಕರು ಮತ್ತು ಗ್ರಾಮಸ್ಥರು ಕೇವಲ ಅಕ್ಷರ ಕಲಿಸುವುದಕ್ಕೆ ಸೀಮಿತವಾಗದೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಆಟ, ಪಾಠ, ಕಲೆ ಮತ್ತು ಪ್ರವಾಸಗಳಿಗೂ ಒತ್ತು ನೀಡಿದ್ದಾರೆ. ಇದರ ಫಲವಾಗಿಯೇ ಇಂದು ಇಲ್ಲಿನ ಮಕ್ಕಳಿಗೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ಅತಿದೊಡ್ಡ ಅವಕಾಶವೊಂದು ಒದಗಿ ಬಂದಿದೆ. ತಮ್ಮ ಶಾಲೆಯ ಮಕ್ಕಳು ಒಮ್ಮೆಯಾದರೂ ವಿಮಾನ ಏರಬೇಕು ಎಂಬುದು ಇಲ್ಲಿನ ಶಿಕ್ಷಕರ ಬಹುದಿನಗಳ ಕನಸಾಗಿತ್ತು. ಈ ಕನಸೀಗ ನನಸಾಗಿದೆ. ಶಾಲೆಯ 32 ಮಕ್ಕಳು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ. ಈ ಮೂಲಕ ಗ್ರಾಮೀಣ ಭಾಗದ ಮಕ್ಕಳ ಕನಸುಗಳಿಗೆ ರೆಕ್ಕೆ ಕಟ್ಟುವ ಕೆಲಸ ಮಾಡಲಾಗಿದೆ. ಕೇವಲ ಒಂದು ತಂಡವಲ್ಲದೆ ಉಳಿದ ಮಕ್ಕಳಿಗೂ ಹಂತ ಹಂತವಾಗಿ ವಿಮಾನ ಪ್ರವಾಸ ಮಾಡಿಸುವ ಗುರಿಯನ್ನು ಶಾಲಾ ಶಿಕ್ಷಕರು ಹೊಂದಿದ್ದಾರೆ. ಈ ಶಾಲೆಯ ವಿಶೇಷತೆ ಇರುವುದು ಕೇವಲ ಪ್ರವಾಸದಲ್ಲ, ಬದಲಾಗಿ ಗ್ರಾಮಸ್ಥರ ಉದಾರ ಕೊಡುಗೆಯಲ್ಲಿ ಅದು ಎದ್ದು ಕಾಣುತ್ತದೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಹಣದಿಂದ ಸರ್ಕಾರಿ ಶಾಲೆಯನ್ನು ನಿರ್ಮಿಸಿಕೊಟ್ಟಿರುವ ಈ ಗ್ರಾಮದ ಜನರ ವಿಶಾಲ ಮನೋಭಾವ ಬೆರಗುಗೊಳಿಸುವಂತದ್ದು. ಅಲ್ಲದೆ ಈಗ ಮಕ್ಕಳಿಗೆ ವಿಮಾನ ಪ್ರವಾಸ ಮಾಡಿಸಲು ಶಿಕ್ಷಣ ಇಲಾಖೆ, ಪಂಚಾಯಿತಿ ಮತ್ತು ಎಸ್ಡಿಎಂಸಿ ಸಮಿತಿ ತೋರಿದ ಉದಾರತೆ ನಿಜಕ್ಕೂ ಶ್ಲಾಘನೀಯ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಚಿನ್ಮಯಿ, ವಿಮಾನ ನಿಲ್ದಾಣ, ಗಗನಸಖಿಯರು, ವಿಮಾನದ ಒಳಗಿನ ಊಟ ಇವೆಲ್ಲವೂ ನಮ್ಮ ಕಲ್ಪನಾ ಲೋಕವನ್ನೇ ವಿಸ್ತರಿಸಿದವು. ಇದೊಂದು ಎಂದೂ ಮರೆಯಲಾಗದ ಕ್ಷಣ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಈ ಸತಿ ವಿಮಾನ ಪ್ರಯಾಣ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಬಸ್ಸಲ್ಲಿ ಶಿವಮೊಗ್ಗಕ್ಕೆ ಹೋದ್ವಿ. ಶಿವಮೊಗ್ಗದಿಂದ ಏರ್ಪೋರ್ಟಿಗೆಲ್ಲ ಹೋಗಿ ಅಲ್ಲೆಲ್ಲ ಒಂಚೂರು ನೋಡಿಕೊಂಡು ಹೆಂಗೆಲ್ಲ ಇರುತ್ತೆ ವ್ಯವಸ್ಥೆ, ಅಲ್ಲಿ ಚೆಕ್ಕಿಂಗ್ ಹೆಂಗಾಗುತ್ತೆ, ಹೆಂಗೆಲ್ಲ ಹೋಗೋದು ಏರ್ಪೋರ್ಟಿಗೆ ಅಂತೆಲ್ಲ ನೋಡಿಕೊಂಡು ಏರ್ಪೋರ್ಟಲ್ಲಿ ವಿಮಾನದಲ್ಲಿ ಶಿವಮೊಗ್ಗ ಟು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ. ದೈಹಿಕ ಶಿಕ್ಷಕ ಸುರೇಶ್, ಏರ್ ಟೂರ್ ಎಂಬುದು ನಮ್ಮ ಬಹುದಿನದ ಕನಸಾಗಿತ್ತು. ಇಲಾಖೆ ಮತ್ತು ಪೋಷಕರ ಸಹಕಾರದಿಂದ ಇದು ಸಾಧ್ಯವಾಯಿತು ಎಂದರು. ನನ್ನ ಶಾಲೆಯ ಮಕ್ಕಳನ್ನ ಏರ್ ಟೂರ್ನ ಕರ್ಕೊಂಡು ಹೋಗಬೇಕು ಅಂತ ಸುಮಾರು 2 ವರ್ಷಗಳಿಂದ ನಾನು ಪ್ರಯತ್ನ ಮಾಡಿದೆ. ಸುಮಾರು 32 ಮಕ್ಕಳಿಗೆ ನಾವು ಇದು ಮಾಡ್ಕೊಂಡು ಅಮೌಂಟ್ ಹೊಂದಿಸ್ಕೊಂಡು ನಾವು ಏರ್ ಟೂರ್ನ ಮುಗಿಸ್ಕೊಂಡು ಬಂದ್ವಿ. ಹಾಗೆಯೇ ಸುಮಾರು ನಾವು ಒಂದು ತಂಡ ಏರ್ ಟೂರು, ಒಂದು ತಂಡ ಮೈಸೂರು ಟೂರ್ 2 ದಿವಸ, ಒಂದು ತಂಡ LKG UKG ಇದ್ರೂ ಸತ ಸುಮಾರು ಎಲ್ಲ ಮಕ್ಕಳನ್ನು ನಾವು ಈ ವರ್ಷ ಉತ್ತಮವಾದ ಟೂರ್ನ ಯಾವುದೇ ತರದ ತೊಂದರೆ ಇಲ್ಲದಾಗಿ ನಾವು ಈ ಟೂರ್ನ ನಿಭಾಯಿಸಿದ್ವಿ. ಮುಖ್ಯ ಶಿಕ್ಷಕಿ ಭಾರತಿ, ಈ ಪ್ರವಾಸ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಿದೆ. ಇದು ಅವರ ಮುಂದಿನ ಶೈಕ್ಷಣಿಕ ಬೆಳವಣಿಗೆಗೆ ದೊಡ್ಡ ಪ್ರೇರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮಕ್ಕಳಿಗೆ ಈ ಏರ್ಪೋರ್ಟ್ ಒಳಗಡೆ ಹೋದ ತಕ್ಷಣ ಅಲ್ಲಿ ಚೆಕ್ಕಿಂಗ್ ವ್ಯವಸ್ಥೆ ಹೇಗಿರುತ್ತೆ, ವಿಮಾನ ಟೇಕ್ ಆಫ್ ಆಗುವಂಥದ್ದು, ಲ್ಯಾಂಡಿಂಗ್ ಆಗುವಂಥದ್ದು, ಇವೆಲ್ಲದನ್ನ ಮಕ್ಕಳು ಸ್ವತಃ ನೋಡಿ ಅನುಭವದ ಮುಖಾಂತರ ಕಲಿತರು. ಇದೊಂದು ಅನುಭವದ ಕಲಿಕೆ ಕೂಡ ಆಯಿತು. ಡಿಡಿಪಿಐ ತಿಮ್ಮರಾಜು, ಅವಕಾಶಗಳ ಕೊರತೆ ಎದುರಿಸುವ ಹಿಂದುಳಿದ ಮತ್ತು ಪರಿಶಿಷ್ಟ ವರ್ಗದ ಮಕ್ಕಳ ಈ ಕನಸು ಈಡೇರಿರುವುದು ಸ್ವಾಗತಾರ್ಹ ಎಂದರು. ಸರ್ಕಾರಿ ಶಾಲೆ ಮಕ್ಕಳಿಗೆ ಯೋಗ ಇರಲ್ಲ,
ಎಲ್ಲ ಹೆಚ್ಚು SC/ST ಜನಾಂಗದ ಮಕ್ಕಳಿರ್ಬೋದು, ಕಲಿಕೆಯಲ್ಲಿ ಮುಂದುವರೆದಂಥ ಮಕ್ಕಳು ಅಥವಾ ಸಿರಿವಂತರು ಒಳ್ಳೊಳ್ಳೆ ಶಾಲೆಗಳಿಗೆ ಹಾಕ್ತಾರೆ. ನಮಗೆ ಬರೋದೇ ಮೈನರ್ ಕಮ್ಯುನಿಟಿ ಮಕ್ಕಳು, ವಿಶೇಷವಾಗಿ ಅವ್ರಿಗೆ ಬಡತನದ ಹಿನ್ನೆಲೆ, ಈ ಹಿನ್ನೆಲೆಯಲ್ಲಿರುವಂಥ ಮಕ್ಕಳು. ಹಾಗಾಗಿ ನನಗೆ ಆ ಮಕ್ಕಳ ಜೊತೆ ಪ್ರಯಾಣ ಮಾಡಿದ್ದು ನಿಜಕ್ಕೂ ಅತ್ಯದ್ಭುತವಾದಂಥ ಒಂದು ಅನುಭವ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಇರುವ ನಕಾರಾತ್ಮಕ ಚಿಂತನೆಗಳನ್ನು ಬದಿಗೊತ್ತಿ ಸಮುದಾಯದ ಸಹಭಾಗಿತ್ವವಿದ್ದರೆ ಸರ್ಕಾರಿ ಶಾಲೆಯಲ್ಲೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬಹುದು ಎಂಬುದಕ್ಕೆ ಮತ್ತಿಗೆಪುರ ಶಾಲೆ ಇಂದು ಮಾದರಿಯಾಗಿದೆ. ಈ ಮಕ್ಕಳ ಕನಸಿನ ಹಾರಾಟ ನಿರಂತರವಾಗಿರಲಿ.